ಬೇಗನೆ ಬರಲಿಕ್ಕೆ ಮೊದಲಿಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಎಲ್ಲರನ್ನು ವಂದಿಸ್ತಾ ಇದ್ದೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಓಕೆ, ಈ ಸಮಯದಲ್ಲಿ ನಾವು ಓದುವಾರ ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರು ನೆನಪು ಮಾಡ್ತೀರಾ? ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಓದುವಾರ ಆ ಕಡೆ ವಾರಗಳಲ್ಲೆಲ್ಲ ಮಾತಾಡ್ತಾ ಬಂದರು. ಸುಮಾರು 4 ವಾರಗಳಾಯ್ತು ಅನಿಸುತ್ತೆ ನಾವು ಈ ಒಂದು ಅಂಶವನ್ನು ಪುನಃ ಕೇಳಲಾರದೆ. 3 ವಾರಗಳು ಹಬ್ಬ, 1 ವಾರ ಅಪ್ಪವರು ಒಂದು ಬಲವಾದಂಥ ವಾಕ್ಯ ಸಂದೇಶವನ್ನು ಕೊಟ್ಟರು. 4 ವಾರಗಳು ಕಳೆದುವುದು. ಈ ಸಮಯದಲ್ಲಿ ಆ ಅಂಶ ದೈವಾನುಗ್ರಹ ಎನ್ನುವಂಥ ಅಂಶವನ್ನು ನಾವು ನೋಡಿದಂಥವರಾಗಿದ್ದೇವೆ. ದೇವರ ಅನುಗ್ರಹ ಯಾವ ರೀತಿಯಾಗಿ ಮನುಷ್ಯರಲ್ಲಿ ಬಿಡುಗಡೆಯನ್ನು ತೆಗೆದುಕೊಂಡು ಬಂತು, ಮನುಷ್ಯರಿಗೆ ಬೇಕಾಗಿರುವಂಥದ್ದನ್ನು ಒದಗಿಸಿಕೊಡ್ತು. ಆತನ ಅನುಗ್ರಹ ಐಗುಪ್ತ್ಯದಿಂದ ಇಸ್ರಾಯೇಲ್ಯರನ್ನ ಹೊರಗಡೆ ತೆಗೆದುಕೊಂಡು ಬಂದಂಥ ವಿಷಯವನ್ನ, ಆತನ ಅನುಗ್ರಹ ಅಬ್ರಹಾಮನ ಮೇಲಿರ್ತಕ್ಕಂಥ ಆತನ ಅನುಗ್ರಹ ಇಸಾಕನ ಮೇಲೆ, ಇಸಾಕನ ಮೇಲೆ ಇರ್ತಕ್ಕಂಥ ಆತನ ಅನುಗ್ರಹ ಯಾಕೋಬನ ಮೇಲೆ, ಯೋಸೇಫನ ಮೇಲೆ, ಹಂಗೆ ಒಂದು ತಲಾಂತರದಿಂದ ಮತ್ತೊಂದು ತಲಾಂತರದವರೆಗೆ ಆತನ ಅನುಗ್ರಹ ಹೋಗ್ತಾನೆ ಇತ್ತು ಅನ್ನುವಂಥ ವಿಷಯವನ್ನು ನಾವು ನೋಡಿದ್ದೇವೆ. ಆತನ ಅನುಗ್ರಹ ಹೋಲ್ಸಾಗಿ ನಾವು ನೋಡಿದ್ವಿ. ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ಆತನ ಅನುಗ್ರಹ ಏನು ಮಾಡುವಂಥದ್ದಾಗಿದೆ, ಒದಗಿಸುವಂಥದ್ದಾಗಿದೆ ಅನ್ನುವಂಥ ವಿಷಯವನ್ನ. ಅರಸನಾದ ಸೌಲನ ಹೃದಯ ಏನಾಗಿತ್ತು, ಅಪೊಸ್ತಲನಾದ ಪೌಲನ ಹೃದಯ ಯಾವ ರೀತಿಯಾಗಿತ್ತು ಅನ್ನುವಂಥ ವಿಷಯವನ್ನು ನಾವು ನೋಡಿದ್ದೇವೆ. ಈ ಸಮಯದಲ್ಲಿ ಅದೇ ಒಂದು ಟಾಪಿಕ್ ಅನ್ನು ನಾವು ಮುಂದುವರಿಸೋಣ. ಈ ಸಮಯದಲ್ಲಿ ದೇವರ ಅನುಗ್ರಹ ನಮಗೆ ಏನನ್ನು ಒದಗಿಸಿಕೊಡುತ್ತೆ. 91ನೇ ಕೀರ್ತನೆ 16ನೇ ವಚನವನ್ನ ಈ ಸಮಯದಲ್ಲಿ ಓದಿಕೊಳ್ಳೋಣ. ದೇವರ ಅನುಗ್ರಹ ನಮಗೆ ಏನನ್ನು ಒದಗಿಸಿಕೊಡುತ್ತೆ. ಕೀರ್ತನೆಗಳ ಪುಸ್ತಕ 91ನೇ ಕೀರ್ತನೆ 16ನೇ ವಚನ. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನ ತೋರಿಸುವೆನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರ ಅನುಗ್ರಹ ಏನ್ ಮಾಡುತ್ತಂತೆ, ದೀರ್ಘಾಯುಷ್ಯವನ್ನು ನಮಗೆ ಒದಗಿಸಿಕೊಡುವಂಥದ್ದಾಗಿದೆ. ಪ್ರಿಯರೇ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೀರ್ಘಾಯುಷ್ಯವನ್ನ ದೇವರು ತನ್ನ ಮಕ್ಕಳಿಗೋಸ್ಕರವಾಗಿ ತನ್ನ ವಿಶೇಷವಾದಂಥ ರಕ್ಷಣೆಯನ್ನು ಕೊಡುವುದಕ್ಕಾಗಿ ಅದನ್ನ ಒದಗಿಸಿಕೊಟ್ಟಿದ್ದಾರೆ. ಪ್ರಿಯರೇ, ಅನೇಕರು ನಾವು ನೋಡ್ತಾ ಇರ್ತೀವಿ ನಮ್ಮ ಜೀವಿತದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಅಲ್ಪಾಯುಷ್ಯಗಳಾಗಿ ಅರ್ಧಾಯುಷ್ಯಕ್ಕೆ ಅನೇಕರು ಗತಿಸಿ ಹೋಗುವುದು ಉಂಟು. ಆದರೆ ದೇವರು ತನ್ನ ಮಕ್ಕಳಾದಂಥ ನಮಗೆ ಒಂದು ಭಾಷೆಯನ್ನು ಕೊಡ್ತಾ ಇದ್ದಾರೆ, ವಾಗ್ದಾನ ಕೊಡ್ತಾ ಇದ್ದಾರೆ, ನಾನು ನಿಮಗೆ ದೀರ್ಘಾಯುಷ್ಯವನ್ನ ಅನುಗ್ರಹಿಸುವೆನು, ನಾನು ನಿಮ್ಮ ಆಯುಸ್ಸನ್ನ ಹೆಚ್ಚಿಸುವೆನು, ನಾನು ನಿಮ್ಮನ್ನ ಉನ್ನತವಾದಂಥ ರೀತಿಯಲ್ಲಿ ನಿಮ್ಮ ಕಾಲಗಳನ್ನ ಹೆಚ್ಚಿಸುವೆನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಸತ್ಯವೇದದಲ್ಲಿ ಅನೇಕ ಭಕ್ತರು ಸಾವಿಗೆ ಸಮೀಪವಾದಂಥ ಸಮಯದಲ್ಲಿ ಮರಣಕ್ಕೆ ಇನ್ನೇನೋ ಪಾತ್ರರಾಗ್ತಾರೆ ಎನ್ನುವಂಥ ಒಂದು ಸ್ಥಿತಿಯಲ್ಲಿ ಅವರು ಜಾರಿ ಹೋದಾಗ ಅವರು ದೇವರ ಅನುಗ್ರಹಕ್ಕಾಗಿ ಬೇಡಿದಂಥ ಸಮಯದಲ್ಲಿ ದೇವರು ಪುನಃ ಅವರನ್ನು ನೆನಪು ಮಾಡಿಕೊಂಡು ಅವರ ಮೇಲೆ ಕರುಣೆಯನ್ನ, ಕನಿಕರವನ್ನು, ತನ್ನ ಕೃಪೆಯನ್ನು, ತನ್ನ ಅನುಗ್ರಹವನ್ನು ಇರಿಸಿ ಅವರ ಆಯುಷ್ಯನ್ನ ಏನ್ ಮಾಡಿದ ಆತ ಹೆಚ್ಚಿಸಿದನು. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂತಹ ಭಕ್ತರಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಬ್ಬ ಭಕ್ತನ ಕುರಿತಾಗಿ ನಾವು ಇವತ್ತಿನ ದಿವಸ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆತನ ಹೆಸರು ಅರಸನಾಗಿರುವಂತ ಹಿಜ್ಕೀಯನು ಎಂಬುದಾಗಿ. ಹಲ್ಲೆಲೂಯಾ. ನೀವು ಸತ್ಯವೇದದಲ್ಲಿ ಆ ವ್ಯಕ್ತಿಯ ಕುರಿತಾಗಿ ಅನೇಕ ಸಾರಿ ನೀವು ಕೇಳಿಸಿಕೊಂಡಿದ್ದೀರಿ. ಆ ಹಿಜ್ಕೀಯನು ಯಾಕೆ ದೇವರ ಒಂದು ವಿಷಯದಲ್ಲಿ ದೀರ್ಘಾಯುಷ್ಯವನ್ನು ಹೊಂದಿಕೊಳ್ಳೋದಕ್ಕೆ ಯಾಕೆ ಆ ಹಿಜ್ಕೀಯನಿಗೆ ದೇವರು ಆ ಒಂದು ಕಾರ್ಯವನ್ನು ಮಾಡಿದ್ರು ಎಂಬುದಾಗಿ ನಾವು ನೋಡುವಾಗ ಒಂದ್ಸಾರಿ ನೀವು ಸತ್ಯವೇದ ಪುಸ್ತಕ ತೆಗಿರಿ. ಹಲ್ಲೆಲೂಯಾ. ಯೆಶಾಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 1ನೇ ವಚನ. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು
ಪ್ರವಾದಿಯಾದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಏಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನ ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಆಗ ಯೆಹೋವನು ಯೆಶಾಯನಿಗೆ, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನ ಕೂಡಿಸುತ್ತೇನೆ, ನಿನ್ನನ್ನು ಈ ಪಟ್ಟಣವನ್ನು ಅಶ್ಶೂರ್ಯದ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸುವೆನು, ಈ ಪಟ್ಟಣವನ್ನು ಉಳಿಸಿ ಕಾಪಾಡುವೆನು, ಯೆಹೋವನು ನುಡಿದದ್ದನ್ನು ನೆರವೇರಿಸುವನು ಎಂಬುದಕ್ಕೆ ಒಂದು ಗುರುತನ್ನ ಕಾಣುವಿ. ಇಗೋ, ಸೂರ್ಯನ ಇಳಿತರದಿಂದ ಅಹಾಜನ ಸೋಪಾನ ಪಂಕ್ತಿಯಲ್ಲಿ ಮುಂದೆ ಹೋಗಿದ್ದ ನೆರಳನ್ನು 10 ಮೆಟ್ಲು ಹಿಂದಕ್ಕೆ ಬರಮಾಡುವೆನು ಎಂದು ನಿನ್ನ ಪೂರ್ವಿಕನಾದ ದಾವೀದನ ದೇವರಾಗಿರುವ ಯೆಹೋವನು ಹೇಳುತ್ತಾನೆಂಬುದಾಗಿ ತಿಳಿಸು ಎಂದು ಆಜ್ಞಾಪಿಸಿದನು. ಅದರಂತೆ ಸೋಪಾನ ಪಂಕ್ತಿಯಲ್ಲಿ ಮುಂದೆ ಹೋಗಿದ್ದ ನೆರಳು 10 ಮೆಟ್ಲು ಹಿಂದಕ್ಕೆ ಬಂತು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಹಿಜ್ಕೀಯನು ಮರಣಕರವಾದಂತ ರೋಗದಲ್ಲಿ ಬಿದ್ದ, ಮರಣಕರವಾದಂತ ಸ್ಥಿತಿಗೆ ಹಿಜ್ಕೀಯನು ಜಾರಿ ಹೋದ. ಪ್ರಿಯರೇ, ಪ್ರಭುಗಳು ಒಂದು ಅಲ್ಲಿರ್ತಕ್ಕಂಥ ಪ್ರಜೆಗಳ ಪ್ರಭುವಾಗಿರ್ತಕ್ಕಂಥ ಹಿಜ್ಕೀಯನು, ಇಸ್ರಾಯೇಲಿನ ಆಳ್ವಿಕೆ ಮಾಡುವಂತ ಹಿಜ್ಕೀಯನು, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ರೋಗಕ್ಕೆ ತುತ್ತಾದಂತ ಸಮಯದಲ್ಲಿ, ಬಾಧೆಗೆ ಒಳಗಾದಂತ ಸಮಯದಲ್ಲಿ, ಭಯಂಕರವಾದಂತ ಸ್ಥಿತಿಗೆ ಜಾರಿ ಹೋದಂತ ಸಮಯದಲ್ಲಿ ಯೆಶಾಯನ ಮೂಲಕವಾಗಿ ದೇವರು ನುಡಿಸ್ತಾ ಇದ್ದಾನೆ, ನೀನು ಇನ್ನು ಉಳಿಯುವ ಹಾಗೆ ಇಲ್ಲ, ನೀನು ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡಿಕೋ, ನಿನ್ನ ಕಾಲ ಮುಗಿದು ಹೋಗಿದೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ಸತ್ಯವೇದದಲ್ಲಿ ಪ್ರಸಂಗಿ ಪುಸ್ತಕದ ವಿಷಯವಾಗಿ ಸೊಲೊಮೋನನು ಬರೆದಿರತಕ್ಕಂಥ ಮಾತನ್ನು ಈ ಸಮಯದಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ಳುವಂಥದ್ದು ಸೂಕ್ತ. ಪ್ರಿಯರೇ, ಒಂದ್ಸಾರಿ 8ನೇ ಅಧ್ಯಾಯ 8ನೇ ವಚನ ಯಾರಾದರೂ ಓದ್ತೀರಾ? ಪ್ರಸಂಗಿ ಗಾಳಿಯನ್ನು ತಡೆಯುವ ಶಕ್ತಿ ಹೇಗೆ ಯಾರಿಗೆ ಇಲ್ಲವೋ, ಗಾಳಿಯನ್ನು ತಡೆಯುವ ಶಕ್ತಿ ಹೇಗೆ ಯಾರಿಗೆ ಇಲ್ಲವೋ, ಹಾಗೆ ತಮ್ಮ ಮರಣ ದಿನವನ್ನು ತಡೆಯುವ ಶಕ್ತಿಯು ಯಾರಿಗೂ ಇಲ್ಲ. ಯುದ್ಧ ಕಾಲದಲ್ಲಿ ಹೇಗೆ ವಿರಾಮ ದೊರೆಯುವುದಿಲ್ಲವೋ ಹಾಗೆ ಅನರಮಕ್ಕೊಳಪಟ್ಟವನಿಗೆ ಬಿಡುಗಡೆ ಇಲ್ಲ. ಹಲ್ಲೆಲೂಯಾ. ಗಾಳಿಯನ್ನು ತಡೆಯಲಾರದಂತ ಶಕ್ತಿ, ಗಾಳಿಯನ್ನು ತಡೆಯಕ್ಕಾಗುತ್ತ ಮನುಷ್ಯನಿಗೆ, ಅದೇ ರೀತಿಯಾಗಿ ಮರಣದ ದಿನವನ್ನು ಕೂಡ ಮನುಷ್ಯನಿಂದ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಕೊರೋನಾ ಸಮಯದಲ್ಲಿ ಪ್ರಿಯರೇ, ಎಷ್ಟೋ ಹಣವನ್ನ ಖರ್ಚು ಮಾಡಿದ್ರು, ಎಷ್ಟೋ ಹಣವನ್ನ ಸುರಿದ್ರು, ಆದ್ರೆ ಮರಣದ ಬಂಧನದಿಂದ ಅವರಿಗೆ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಎಷ್ಟೋ ಅಡ್ವಾನ್ಸ್ ಆಗಿರ್ತಕ್ಕಂಥ ಮೆಡಿಕಲ್ ಇದ್ರೂ ಕೂಡ, ಸೈನ್ಸ್ ಎಲ್ಲ ಅಭಿವೃದ್ಧಿ ಆಗಿದ್ರು ಕೂಡ ಆ ಮರಣದಿಂದ ಎಷ್ಟೋ ಜನರು ಏನಾದ್ರಿ ಬಂಧಿಸಲ್ಪಟ್ಟವರಾಗಿ ಅವ್ರೇನಾದ್ರಿ ನಾಶವಾಗಿ ಹೋದ್ರು. ಪ್ರೇರ ಕೊರೋನಾ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮರಣದ ದಿನ ಹಿಜ್ಕೀಯನಿಗೆ ಸಮೀಪವಾಗಿ ಬಂದಿದೆ. ಆದ್ರೆ ಆ ಮರಣ ದಿನವನ್ನ ನಾವು ನೋಡ್ತಾ ಇದ್ದೇವೆ, ಆತನು ಮಾಡಿರ್ತಕ್ಕಂಥ ಕಣ್ಣೀರಿನ ಪ್ರಾರ್ಥನೆ, ಆತನು ಮಾಡಿರ್ತಕ್ಕಂಥ ಕಣ್ಣೀರಿನ ಒಂದು ಕೂಗನ್ನ ದೇವರು ಕೇಳಿಸಿಕೊಳ್ತಾ ಇದ್ದಾನೆ. ಸತ್ಯವೇದ ಹೇಳ್ತಾ ಇದೆ, ಆತನಿಗೆ ಸಂಪೂರ್ಣವಾಗಿ ಹೇಳ್ಬಿಟ್ಟಿದ್ದಾರೆ ಏನಂತೇಳಿ, ನೀನು ಸಾಯ್ಲಿಕ್ಕಿದೆಯಾ, ಆ ಒಂದು ಮರಣಕರವಾದಂತ ರೋಗ ನಿನಗೆ ಬಂದಿದೆ, ನೀನು ಬದುಕು ಉಳುಗುವ ಹಾಗೆ ಇಲ್ಲ, ನಿನ್ನ ಜೀವನ ಅಂತ್ಯವಾಗಿದೆ, ಆಯ್ತು, ನಿನ್ನ ನಾಳೆ ದಿವಸದಲ್ಲಿ ಏನಾಗ್ಲಿಕ್ಕಿದೆಯಾ, ಸಾಯ್ಲಿಕ್ಕಿದೆಯಾ ಎಂಬುದಾಗಿ ದೇವರಿಂದ ಮಾತು ಬಂತು. ಆದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಹಿಜ್ಕೀಯನು ಏನ್ ಮಾಡ್ತಾ ಇದ್ದಾನೆ, ಗೋಡೆಯ ಕಡೆಗೆ ತನ್ನ ಮುಖವನ್ನ ತಿರುಗಿಸಿ ಏನ್ ಮಾಡಿದಂತೆ, ಪ್ರಾರ್ಥನೆ ಮಾಡಿದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾನೊಂದು ವಿಷಯವನ್ನು ಹೇಳ್ತೀನಿ, ಈ ಲೋಕದಲ್ಲಿ ಎಷ್ಟೋ ಆಯುಧಗಳಿರ್ಬೋದು, ಆ ಆಯುಧಗಳು ಮನುಷ್ಯರನ್ನ ಕೊಲ್ಲುವಂತ ಆಯುಧಗಳಾಗಿರ್ಬೋದು, ಆ ಆಯುಧಗಳ ಮೂಲಕವಾಗಿ ಕೆಲವೊಂದು ಸಂದರ್ಭದಲ್ಲಿ ಪ್ರಾಣ ರಕ್ಷಣೆ ಕೆಲವರಿಗೆ ಆಗ್ಬೋದು. ಆದ್ರೆ ಎಲ್ಲಾ ಆಯುಧಗಳಿಗಿಂತ ಒಂದು ದೊಡ್ಡದಾಗಿರ್ತಕ್ಕಂಥ ಆತ್ಮನ ಆಯುಧ ದೇವರು ನಮಗೆ ಕೊಟ್ಟಿರ್ತಕ್ಕಂಥದ್ದು ಯಾವುದಿರೋದು, ಪ್ರಾರ್ಥನೆ. ಹಲ್ಲೆಲೂಯಾ. ಆ ಪ್ರಾರ್ಥನೆ ಆಯುಧ ಎಂತಹ ಆಯುಧ ಅಂತಂದ್ರೆ, ಅದು ನಿನಗೆ ಜೀವವನ್ನು ಕೊಡುತ್ತೆ, ರೋಗದಿಂದ ಬಿಡುಗಡೆ ಮಾಡುತ್ತೆ, ಅದು ನಿನ್ನ ಜೀವಿತದಲ್ಲಿ ಅದ್ಭುತವನ್ನ
ತೆಗೆದುಕೊಂಡು ಬರುತ್ತೆ ಪ್ರಿಯರೇ. ನಿತ್ಯ ಜೀವನ ಕಡೆಗೆ ಅದು ನಿನ್ನನ್ನ ನಡೆಸುವಂತ ಆಯುಧವಾಗಿದೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಸಾವಿನ ಸಮೀಪಕ್ಕೆ ಹೋದಂತ ವ್ಯಕ್ತಿ, ಕೆಲವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಾರೆ ಪ್ರಿಯರೇ. ಕರ್ಕೊಂಡು ಹೋದಂತ ಸಮಯದಲ್ಲಿ ವೈದ್ಯರು ನೋಡಿ ಚೆಕ್ ಮಾಡಿ ಹೇಳ್ತಾರೆ, ಆಯ್ತು ಇನ್ನೂ 1 ತಿಂಗಳು ಹೆಚ್ಚು ಕಡಿಮೆ ಈತನು ಉಳಿಯಬಹುದು, ಯಾಕಂದ್ರೆ ಬದುಕುಳಿಯುವ ಲಕ್ಷಣಗಳು ಯಾವುದು ಕೂಡ ಇಲ್ಲ. ಡಾಕ್ಟರ್ ಡೆಡ್ ಲೈನ್ ಕೊಡ್ತಾರೆ, ಇಲ್ಲಿ ಪ್ರವಾದಿ ಕೊಡ್ತಾ ಇದ್ದಾರೆ, ದೇವರು ಸ್ವತಃ ಪ್ರವಾದಿಗೆ ಹೇಳಿಸ್ತಾ ಇದ್ದಾರೆ. ಆದ್ರೆ ದೇವರು ಆ ಪ್ರಾರ್ಥನೆಯನ್ನ ಕೇಳಿ ಮನ ಮರುಗುತ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ಆತನ ಹೆಸರು ಏನ್ರಿ? ಕರುಣೆಯುಳ್ಳಂತ ದೇವರು, ಕರುಣಿಸುವಂತ ದೇವರು, ನಿನ್ನ ಪ್ರಾರ್ಥನೆಯನ್ನ ಕೇಳುವಂತ ದೇವರಾಗಿದ್ದಾನೆ. ನೋಡ್ರಿ, ಯಾಕೆ ದೇವರು ಹಿಜ್ಕೀಯನಿಗೆ ಏನಂತೇಳಿ, ಹಿಜ್ಕೀಯನಿಗೆ ಯಾಕೆ ಆಯುಷ್ಯನ ಹೆಚ್ಚಿಸ್ತಾ ಇದ್ದಾರೆ ಅಂತಂದ್ರೆ, ಒಂದ್ಸಾರಿ ಇವನು ಎಲ್ಲಾ ವಿಷಯಗಳಲ್ಲಿಯೂ ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಪೂಜಾ ಸ್ಥಳಗಳನ್ನು ಹಾಳು ಮಾಡಿ ಕಲ್ಲು ಕಂಬಗಳನ್ನು ಒಡೆದು ಅಶೇರ ವಿಗ್ರಹ ಸ್ತಂಭಗಳನ್ನು ಕಡಿದು ಹಾಕಿದನು. ಮೋಶೆ ಮಾಡಿಸಿದ ತಾಮ್ರ ಸರ್ಪವನ್ನು ಚೂರು ಚೂರು ಮಾಡಿದನು. ಇಸ್ರಾಯೇಲರು ಅದಕ್ಕೆ ಆವರೆಗೂ ಧೂಪ ಸುಡುತ್ತಿದ್ದರು. ಅದಕ್ಕೆ ನೆಹುಸ್ತಾನ್ ಎಂಬ ಹೆಸರಿತ್ತು. ಇವನು ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ಭರವಸವಿಟ್ಟಿದ್ದನು. ಯಹೂದ್ಯರಲ್ಲಿ ಇವನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯೂ ಇರಲಿಲ್ಲ. ಇದಲ್ಲದೆ ಇವನು ಯೆಹೋವನನ್ನೇ ಹೊಂದಿಕೊಂಡು ಆತನನ್ನು ಬಿಡದೆ ಹಿಂಬಾಲಿಸಿ ಆತನು ಮೋಶೆಯ ಮುಖಾಂತರವಾಗಿ ಅನುಗ್ರಹಿಸಿದ ಆಜ್ಞೆಯನ್ನು ಕೈಕೊಂಡನು. ಯೆಹೋವನು ಇವನ ಸಂಗಡ ಇದ್ದದರಿಂದ ಎಲ್ಲಿಗೆ ಹೋದರೂ ಕೃತಾರ್ಥನಾಗಿ ಬರುತ್ತಿದ್ದನು ಎಂಬುದೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಬೇರೆ ಈ ರೀತಿಯಾಗಿ ದೇವರ ವಿಷಯವಾಗಿ ಬಹಳವಾಗಿ ಭಕ್ತಿಯನ್ನ ಮಾಡಿರ್ತಕ್ಕಂಥ ಹಿಜ್ಕೀಯನ ವಿಷಯವನ್ನು ನಾವು ನೋಡ್ತಾ ಇದ್ದೀವಿ. ಆದ್ರೆ ಹಿಜ್ಕೀಯನ ತಂದೆ ಹೆಂಗಿದನಂತೆ? ದೇವರ ಆಲಯದ ಬಾಗಿಲನ್ನು ಏನ್ ಮಾಡಿದಂತೆ? ಮುಚ್ಚಿಸಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಹಿಜ್ಕೀಯನ ತಂದೆ ದೇವಾಲಯದ ಬಾಗಿಲುಗಳನ್ನ ಮುಚ್ಚಿಸಿದಾಗ ಆ ಬಾಗಿಲುಗಳನ್ನ ತೆರೆದು ದೇವಾಲಯದ ಕಾರ್ಯಗಳು ನಡೀಬೇಕು ಅಂತೇಳಿ ಪುನಃ ಆ ವಿಷಯವನ್ನ, ಸಂಗತಿಯನ್ನ ಹಿಜ್ಕೀಯನು ಪುನಃ ಭಕ್ತಿಯ ಕಾರ್ಯಗಳನ್ನ ಮಾಡಿದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆ ಯಹೂದ ಎನ್ನುವಂತ ಜನಾಂಗದ ಮಧ್ಯದಲ್ಲಿ ಅರಸನಾಗಿರ್ತಕ್ಕಂಥ ಹಿಜ್ಕೀಯನು ಅನೇಕರಿಗೆ ಆಶೀರ್ವಾದದ ನಿಧಿಯಾಗಿ ಮಾರ್ಪಾಟಾದ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಹಿಜ್ಕೀಯನು ನೆನಪು ಮಾಡಿಕೊಳ್ಳ, ದೇವರೇ ನಾನು ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಡೆದಿರುವಂತದನ್ನ ನೀನು ನೆನೆಸಿಕೋ ಸ್ವಾಮಿ, ನಾನು ನಿನ್ನ ನೀತಿಯ ಮಾರ್ಗದಲ್ಲಿ ನಡೆದಿರುವಂತದನ್ನ ನೀನು ನೆನೆಸಿಕೋ, ನಾನು ದೇಶದಲ್ಲಿ ಇರ್ತಕ್ಕಂಥ ಕಲ್ಮಶವನ್ನ ತೆಗೆದು ಹಾಕಿರುವಂತದನ್ನ ನೀನು ನೆನೆಸಿಕೋ ಎಂಬುದಾಗಿ ಪ್ರಾರ್ಥಿಸಿದಾಗ ದೇವರು ಅದೆಲ್ಲವನ್ನ ಏನ್ ಮಾಡ್ತಾ ಇದ್ದಾನೆ? ನೆನಪು ಮಾಡಿಕೊಂಡು ಹಿಜ್ಕೀಯನಿಗೆ ಆಯುಷ್ಯವನ್ನ ಹೆಚ್ಚಿಸ್ತಾ ಇದ್ದಾನೆ. ಎಷ್ಟು ಆಯುಷ್ಯ ಹೆಚ್ಚಿಸ್ತಾ ಇದ್ದಾನೆ? 15 ವರ್ಷಗಳು ಪ್ರಿಯರೇ. ಹಲ್ಲೆಲೂಯಾ. ಹೀಗೆ ನಮ್ಮ ಸಭೆಗೆ ಬರುವಂತ ಒಬ್ಬರಿಗೆ ವೈದ್ಯರು ಹೇಳಿದ್ರು ಏನಂತೇಳಿ, ಇನ್ನ ಸ್ವಲ್ಪ ದಿವಸಗಳಲ್ಲಿ ನೀವೇನಾಗ್ಬಿಡ್ತೀರಿ? ಸತ್ತೋಗ್ಬಿಡ್ತೀರಿ, ನೀವು ಬದುಕುಳಿಯುವ ಹಾಗೆ ಇಲ್ಲ ಎಂಬುದಾಗಿ ಹೇಳಿದಾಗ ಅವರು ಬೇರೊಂದು ಪ್ರಾಂತದಲ್ಲಿದ್ದರು, ಸ್ವಂತ ಊರಿಗೆ ಬಂದರು. ಬಂದಂತ ಸಮಯದಲ್ಲಿ ಅವರ ತಾಯಿಯವರು ಅಪ್ಪವ್ರನ್ನ ಒಂದ್ಸಾರಿ ಕರೆಸಿಕೊಂಡು ಅಲ್ಲಿ ಹೇಳಿಸಿಕೊಂಡಾಗ ಅಪ್ಪವರು ಪ್ರಾರ್ಥನೆ ಮಾಡಿದಾಗ, ಪ್ರಾರ್ಥನೆ ಆಲಯಕ್ಕೆ ನಿನ್ನ ಮಗನನ್ನು ಕಳಿಸಿದ್ರೆ ದೇವರು ನಿನ್ನ ಮಗನನ್ನ ಸ್ವಸ್ಥ ಮಾಡ್ತಾನೆ ಎಂಬುದಾಗಿ ಹೇಳಿದಂತ ಸಮಯದಲ್ಲಿ ಆ ತಾಯಿ, ನನ್ನ ಮಗ ಬದುಕುಳಿದ್ರೆ ಸಾಕು, ನನ್ನ ಮಗ ಆಯುಷ್ಯದಿಂದ ಇದ್ರೆ ಸಾಕು ಎಂಬುದಾಗಿ ಅವರ ಮಗನನ್ನ ಆಲಯಕ್ಕೆ ಕಳಿಸ್ತಾರೆ ಪ್ರೇರೆ. ಅವರ ಮಗ ಒಳ್ಳೆ ರೀತಿಯಲ್ಲಿ ಹಿಂದೆ ಮಾಡಿರ್ತಕ್ಕಂಥ ಪಾಪದ ಜೀವಿತವನ್ನು ಬಿಟ್ಟು ಭಕ್ತಿಯ ಮಾರ್ಗದ ಕಡೆಗೆ ಬಂದಂತ ಸಮಯದಲ್ಲಿ ದೇವರು ಯಾವ ವ್ಯಕ್ತಿಯನ್ನ ಸಾಯ್ತಾರೆ ಎಂಬುದಾಗಿ ಹೇಳಿದ್ರು. ಇನ್ನೂ ಸ್ವಲ್ಪ ಒಂದು 3-4 ತಿಂಗಳುಗಳಲ್ಲಿ ಆ ವ್ಯಕ್ತಿಯು ದೇವರ ಆಲಯಕ್ಕೆ ಪ್ರಾರ್ಥನೆಗೆ ಬರೋದಕ್ಕೆ ಪ್ರಾರಂಭ ಮಾಡಿದಾಗ ದಿನ 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 ಭಕ್ತಿಯ ವಿಷಯಗಳನ್ನ ಕಲಿತುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ, ದೇವರ ಸಮೀಪಕ್ಕೆ ಬರುವುದಕ್ಕೆ ಪ್ರಾರಂಭ ಮಾಡಿದ, ಪ್ರಾರ್ಥನೆಯ ಜೀವಿತವನ್ನು, ಭಕ್ತಿಯ ಜೀವಿತವನ್ನು, ಆತ್ಮಿಕ ಜೀವಿತವನ್ನು ಕಟ್ಟಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದಾಗ ವೈದ್ಯರು ಹೇಳಿದ್ರು 3 ತಿಂಗಳು ಎಂಬುದಾಗಿ. ಇವತ್ತಿನವರೆಗೆ ಸುಮಾರು ಒಂದು 18 ವರ್ಷಗಳಾಯ್ತು ಹೆಚ್ಚು ಕಡಿಮೆ. ಆದ್ರೆ ಇವತ್ತಿನ ದಿವಸ ಅವರು ನಮ್ಮ ಮಧ್ಯದಲ್ಲಿ ಇನ್ನೂ ಕೂಡ ಜೀವಂತವಾಗಿದ್ದಾರೆ. ಕಾರಣ ಒಂದೇ ಪ್ರಿಯರೇ, ಆ ದೇವರು ಅವರ ಪ್ರಾರ್ಥನೆಯನ್ನ ಈ ಒಂದು ಆಲಯದಲ್ಲಿ ಕೇಳಿ ಅಪ್ಪರ ಬಾಯಿಯ ಮೂಲಕವಾಗಿ ಬಂದಿರತಕ್ಕಂಥ ಮಾತನ್ನ ಸ್ಥಿರಪಡಿಸಿದ್ರು ಪ್ರಿಯರೇ. ಅವ್ರು ಯಾರಂತೇಳಿ ನಿಮ್ಗೆ ಕೆಲವೊಬ್ಬರಿಗೆ ಈಗಾಗಲೇ ಗೊತ್ತಾಗಿದೆ. ಯಾರು ಹೇಳ್ರಿ? ಬಸ್ಸನಗೌಡ ದೊಡ್ಡಪ್ಪ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವರು ಮರಣಕರವಾದಂಥ ಅಂಚಿನಲ್ಲಿ ಹೋದಾಗ ದೇವರು ಅವರನ್ನ ರಕ್ಷಣೆಯೇ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳುತ್ತೆ, ತನ್ನ ಬಳಿಗೆ ಬರುವಂತವ್ರನ್ನ ದೇವರು ಆಶೀರ್ವದಿಸ್ತಾನೆ, ದೀರ್ಘಾಯುಷ್ಯವನ್ನ ಅನುಗ್ರಹಿಸ್ತಾನೆ ಎಂಬುದಾಗಿ ದೇವರು ಭಾಷೆಯನ್ನು ಕೊಟ್ಟಿದ್ದಾನೆ, ಮಾತನ್ನು ಕೊಟ್ಟಿದ್ದಾನೆ. ಇಲ್ಲಿ ಹಿಜ್ಕೀಯನು ಆ ರೋಗ
ಮರಣಕರವಾದ ರೋಗ ಬಂದಾಗ ದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ ದೇವರು ಏನ್ ಮಾಡ್ತಾ ಇದ್ದಾನೆ, ಆತನ ಪ್ರಾರ್ಥನೆಯನ್ನು ಕೇಳಿ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡದು ನನ್ನ ಆಲಯಕ್ಕೆ ಬಂದು ನೀನೇನ್ ಮಾಡ್ತೀಯ, ಸಾಕ್ಷಿಯಾಗಿ ನಿಲ್ತೀಯ ಎಂಬುದಾಗಿ ಹೇಳಿದಾಗ ಯಾಸ್ ಇಟ್ ಈಸ್ ದೇವರು ತನ್ನ ಭಕ್ತನ ಮರಣವನ್ನ ನಿಲ್ಲಿಸುವುದಕ್ಕಾಗಿ ಸೂರ್ಯ ಮುಂದೆ ಹೋಗಿರ್ತಕ್ಕಂಥ ಸೂರ್ಯನನ್ನು ಏನ್ ಮಾಡಿದ್ರಂತೆ, ಹಿಂದಕ್ಕೆ ಎಳೆದುಕೊಂಡು ಬಂದರು. ಚರಿತ್ರೆಯಲ್ಲಿ ಒಂದು ಅವಿಸ್ಮರಣೀಯ ಘಟನೆ, ನಿಸರ್ಗಕ್ಕೆ ವಿರುದ್ಧವಾಗಿರ್ತಕ್ಕಂಥ ಘಟನೆ ದೇವರು ತನ್ನ ಮಕ್ಕಳ ಪರವಾಗಿ ನಡೆಸಲಿಕ್ಕಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ 10ನೇ ಅಧ್ಯಾಯದಲ್ಲಿ ಸೂರ್ಯ ಚಂದ್ರನು ನಿಲ್ಲುವಂತೆ ಯೆಹೋಶುವನು ಮಾಡಿದಂತ ಪ್ರಾರ್ಥನೆ ಫಲ ಕೊಡು. ಹಲ್ಲೆಲೂಯಾ. ಸೂರ್ಯ ಚಂದ್ರ ನಿಲ್ಲುತ್ತಾರ? ಆದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಒಂದು 2 ಸಂದರ್ಭಗಳಲ್ಲಿ ಏನಾಗ್ತಾ ಇದೆ, ಸೂರ್ಯ ಚಂದ್ರರು ಏನಾದ್ರಂತೆ ಸ್ತಬ್ಧರಾದ್ರು, ನಿಂತು ಹೋದ್ರು. ಚರಿತ್ರೆಯ ಕಾಲ, ಒಂದು ಕಾಲ ಎನ್ನುವಂಥದ್ದು, ಒಂದು ದಿವಸ ಎನ್ನುವಂಥದ್ದು ಗೊತ್ತಾಗಲಾರ್ದಂಥ ಸ್ಥಿತಿಗೆ ಒಳಗಾದಂಥ ಸಮಯದಲ್ಲಿ ಆ ಒಂದು ನಾಸಾ ಅಮೆರಿಕದಲ್ಲಿ ಇರ್ತಕ್ಕಂಥ ಸೈಂಟಿಸ್ಟ್ಗಳು ಯಾಕೆ ಒಂದು ದಿವಸ ಗೊತ್ತಾಗ್ತಲ್ಲ ಎಂಬುದಾಗಿ ಅವರು ರಿಸರ್ಚ್ ಮಾಡಿದಾಗ ಸತ್ಯವೇದದ ಮೂಲಕವಾಗಿ ಅವರು ಕಂಡುಕೊಂಡ್ರು ಪ್ರಿಯರು. ಏನಂತೇಳಿ, ಯೆಹೋಶುವನ ಕಾಲದಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ದಿವಸ ಮತ್ತು ಹಿಜ್ಕೀಯನ ಕಾಲದಲ್ಲಿ ಪ್ರಾರ್ಥನೆ ಮಾಡಿದಾಗ ಈ ದಿವಸದಲ್ಲಿ ಸೂರ್ಯ ಚಂದ್ರರು ಏನ್ ಮಾಡಿದ್ರಂತೆ, ನಿಂತುಕೊಂಡಿದ್ರು. ಅದರ ಸಲುವಾಗಿ ಕಾಲದಲ್ಲಿ ಒಂದು ದಿವಸ ಏನಾಗಿಲ್ಲ, ಇಲ್ಲ ಎಂಬುದಾಗಿ ಅವ್ರು ಏನ್ ಮಾಡಿದ್ರಿ, ಸತ್ಯವೇದದ ಮೂಲಕವಾಗಿ ನಿರ್ಧಾರಕ್ಕೆ ಬಂದ್ರು ಪ್ರಿಯರೇ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ತನ್ನ ಮಕ್ಕಳ ಪರವಾಗಿ ದೇವರು ಎಲ್ಲ ಕಾರ್ಯಗಳನ್ನ ಅನುಕೂಲ ಮಾಡುವಂತ ಆತನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಅನುಗ್ರಹ ಇವತ್ತು ದಿವಸ ನಿನಗೆ ದೀರ್ಘಾಯುಷ್ಯವನ್ನ ಕೊಡಲಿಕ್ಕಿದೆ. ದೇವರ ಅನುಗ್ರಹದ ಬಳಿಗೆ ನೀನು ಬರುವಂತದ್ದೇ ಆದ್ರೆ ಆತನು ನಿನ್ನನ್ನು ದೀರ್ಘಾಯುಷ್ಯದಿಂದ ತುಂಬಿಸ್ತಾನೆ. ಹಿಜ್ಕೀಯನು ಮುಚ್ಚಲ್ಪಟ್ಟಂತ ದೇವಾಲಯದ ಬಾಗಿಲನ್ನ ಭಕ್ತಿಹೀನತೆ ಕಡೆಗೆ ಹೋದಂತ ಜನರನ್ನ ಭಕ್ತಿ ಮಾರ್ಗದ ಕಡೆಗೆ ನಡೆಸಿದ, ಸತ್ಯ ಮಾರ್ಗದ ಕಡೆಗೆ ನಡೆಸಿದ, ತನ್ನ ಒಂದು ದೇವರ ಬಳಿಯ ಕಡೆಗೆ ನಡೆಸಿದ ಕಾರಣಕ್ಕಾಗಿ ದೇವರು ಆತನಿಗೆ ಏನ್ ಮಾಡಿದರೆ, ದೀರ್ಘಾಯುಷ್ಯವನ್ನ ಒದಗಿಸಿಕೊಟ್ಟ ಪ್ರಿಯರೇ. ಲಾಜರನ್ನು ಭಕ್ತಿಯ ಮಾರ್ಗದಲ್ಲಿರುವಾಗ, ಲಾಜರನ್ನು ಸತ್ತು ಹೋದಂತ ಸಮಯದಲ್ಲಿ ಏಸಪ್ಪ ಏನ್ ಮಾಡ್ತಾ ಇದ್ದಾರೆ, ಲಾಜರನನ್ನ ಎಬ್ಬಿಸ್ತಾ ಇದ್ದಾರೆ. ಶವವಾಗಿ ಕೊಳೆತು ಹೋದಂತ ಸ್ಥಿತಿಯಲ್ಲಿ ಇರ್ತಕ್ಕಂಥ ಲಾಜರನನ್ನ ಎಬ್ಬಿಸುವುದಕ್ಕಾಗಿ ಏಸಪ್ಪ ಏನಂತ ಹೇಳ್ತಾ ಇದ್ದಾರೆ, ನಾನೇ ಪುನರುತ್ಥಾನವು, ನಾನೇ ಜೀವವಾಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಬದುಕುತ್ತಾ ನನ್ನನ್ನು ನಂಬುವವನು ಎಂದಿಗೂ ಕೂಡ ಸಾಯುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ಇವತ್ತು ದಿವಸ ದೇವರ ಅನುಗ್ರಹ ನಿನಗೆ ದೀರ್ಘಾಯುಷ್ಯವನ್ನು ಕೊಡ್ಲಿಕ್ಕಿದೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ನೋಡೋಣ, ದೇವರ ಅನುಗ್ರಹ ಅಂದ್ರೆ ದೇವರ ಕೃಪೆ, ದೇವರ ದಯೆ, ದೇವರ ಕರುಣೆ, ದೇವರ ಕನಿಕರ ಎಂಬುದಾಗಿ ಪ್ರಾರಂಭದ ದಿವಸಗಳಲ್ಲಿ ನಾನು ಹೇಳಿದ್ದೆ. ಆ ಅನುಗ್ರಹಕ್ಕಾಗಿ ನಾವು ಬೇಡುವವರಾಗಬೇಕು. ಹಿಜ್ಕೀಯನು ದೇವರ ಅನುಗ್ರಹವನ್ನು ಬೇಡಿದ. ಈ ಸಮಯದಲ್ಲಿ ಇನ್ನೊಬ್ಬ ತಾಯಿಯ ಕುರಿತಾಗಿ ನಾವು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 25ನೇ ವಚನ. ದಯವಿಟ್ಟು ಯಾರಾದ್ರೂ ಓದ್ತೀರಾ? ಆಗ ಆಕೆ ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂದಳು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ನಾವು ನೋಡ್ತಾ ಇದ್ದೇವೆ, ಮುಂದೆ ಅದಕ್ಕಾತನು ಎಂಬುದಾಗಿ ಮುಂದೆ ವಚನವನ್ನು ನಾವು ನೋಡ್ತಾ ಇದ್ದೀವಿ. ಸತ್ಯವೇದ ಹೇಳ್ತಾ ಇದೆ, ಒಬ್ಬ ತಾಯಿ ದೂರದ ಪ್ರಾಂತ್ಯದಿಂದ ಬರ್ತಾ ಇದ್ದಾಳೆ, ಆಕೆ ಕಾನ್ಯಾನ್ಯಳು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಆ ತಾಯಿ ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ, ತನ್ನಗೆ ಇರುವಂತ ಒಬ್ಬ ಮಗಳು ದುರಾತ್ಮ ಶಕ್ತಿಯಿಂದ ಪೀಡಿತಳಾದಾಗ, ದೈವದ ಆತ್ಮಕ್ಕೆ ಒಳಗಾದಾಗ, ಆ ಒಂದು ದುರಾತ್ಮ ಶಕ್ತಿ ಆಕೆ ಒಳಗಡೆ ಬಂದ ಕಾರಣಕ್ಕಾಗಿ ಬಟ್ಟೆಯ ಮೇಲೆ ಪರಿವಿಲ್ಲದೆ, ಕೂದಲುಗಳ ಮೇಲೆ ಪರಿವಿಲ್ಲದೆ, ತನ್ನ ಒಂದು ಭಾಷೆ ಆಗಿರ್ಬೋದು, ನೋಟ ಆಗಿರ್ಬೋದು, ಮಾತುಗಳಾಗಿರ್ಬೋದು, ಒಂದು ನೋಡುವಂತ ನೋಟ ಆಗಿರ್ಬೋದು, ನಡತೆ ಆಗಿರ್ಬೋದು, ಎಲ್ಲವೂ ಕೂಡ ವ್ಯತ್ಯಾಸವಾಗಿದೆ. ಯಾಕಂದ್ರೆ ಆಕೆಯಾಗಿ ಇಲ್ಲ, ಆಕೆಯಲ್ಲಿ ಒಂದು ದುರಾತ್ಮನ ಶಕ್ತಿ ಅನ್ನುವಂಥದ್ದು ಏನಾಗಿದೆ, ಪ್ರವೇಶ ಮಾಡಿದ ಪ್ರೇರೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ಆ ತಾಯಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ಅನೇಕ ಕಡೆಗೆ ಕರೆದುಕೊಂಡು ಹೋಗ್ತಾ ಇದ್ದಾಳೆ. ಯಾರನ್ನ? ತನ್ನ ಮಗಳನ್ನ. ಅಲ್ಲಿಗೆ ಹೋದ್ರೆ ಬಿಡುಗಡೆ ಆಗುತ್ತೇನೆ, ಇಲ್ಲಿಗೆ ಹೋದ್ರೆ ಬಿಡುಗಡೆ ಆಗುತ್ತೇನೆ, ಅಲ್ಲಿಗೆ ಹೋದ್ರೆ ಸ್ವಸ್ಥತೆ ಆಗುತ್ತೇನೆ, ಇರುವಂತ ನನ್ನ ಮಗಳು ಹುಷಾರಾಗ್ತಾಳೇನೋ, ಆರಾಮಾಗ್ತಾಳೇನೋ, ಸಂಪೂರ್ಣವಾಗಿ ಗುಣವನ್ನು ಹೊಂದುತ್ತಾಳೇನೋ ಎಂಬುದಾಗಿ. ಹಲ್ಲೆಲೂಯಾ. ಆ ತಾಯಿಯ ಕರುಳು ತನ್ನ ಮಗಳಿಗೋಸ್ಕರವಾಗಿ ಏನ್ ಮಾಡಿತ್ರಿ, ಎಲ್ಲ ಕಡೆಗೆ ನಡೆದಾಡಿಸಿತ್ತು ಪ್ರಿಯರೇ. ಹಲ್ಲೆಲೂಯಾ. ಆದರೆ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆ ಎಲ್ಲಾ ಕಡೆಗೆ ಹೋದ್ರೂ ಕೂಡ ಆಕೆಯ ಮಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ, ಬಿಡುಗಡೆ ಎನ್ನುವಂಥದ್ದು ಆಗಲಾರದ ಸಮಯದಲ್ಲಿ ಆ ತಾಯಿ
ಒಂದು ವಿಷಯವನ್ನ ಕೇಳಿಸಿಕೊಳ್ತಾಳೆ ಪ್ರಿಯರೇ. ಆ ವಿಷಯ ಏನಂತಂದ್ರೆ, ತೂರ್ ಸೀದೋನ್ ಎನ್ನುವಂತ ಪಟ್ಟಣಕ್ಕೆ ಯೇಸು ಸ್ವಾಮಿ ಬಂದಿದ್ದಾನೆ. ಆತನ ಬಳಿಗೆ ಅನೇಕರು ಹೋದಂತವರಿಗೆ ಆತನು ಸ್ವಸ್ಥತೆ ಮಾಡಿದ್ದಾನೆ, ಕುರುಡರಿಗೆ ಕಣ್ಣು ಕೊಟ್ಟಿದ್ದಾನೆ, ಕುಂಟರು ನಡೆದಾಡುವಂತೆ ಮಾಡಿದ್ದಾನೆ, ಮೂಕರು ಮಾತಾಡುವಂತೆ ಮಾಡಿದ್ದಾನೆ, ಕಿವುಡರಿಗೆ ಕಿವಿ ಕೇಳುವ ಹಾಗೆ ಮಾಡಿದ್ದಾನೆ. ಎಲ್ಲವೂ ಚೆನ್ನಾಗಿ ಆತನು ಮಾಡಿದ್ದಾನೆ ಎನ್ನುವಂತ ವಿಷಯವನ್ನು ತಿಳಿದುಕೊಂಡು ಆ ತಾಯಿ, ನನ್ನ ಮಗಳಿಗೂ ಕೂಡ ಏಸಪ್ಪ ಚಲೋ ಮಾಡ್ತಾನೇನೋ ಎಂಬುದಾಗಿ ನೆನೆಸಿ ಆ ತಾಯಿ ಏನ್ ಮಾಡ್ತಾ ಇದ್ದಾಳೆ, ಯೇಸು ಸ್ವಾಮಿ ಬಳಿಗೆ ಹೋಗ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಆಕೆಗೆ ಗೊತ್ತಿಲ್ಲ ಯೇಸು ಸ್ವಾಮಿ ಎಲ್ಲಿದ್ದಾರೋ, ಆಕೆಗೆ ಸ್ಥಳ ಮಾತ್ರ ಗೊತ್ತು. ಯಾರ ಮನೆಯಲ್ಲಿದ್ದಾನೋ ಆಕೆಗೆ ಲ್ಯಾಂಡ್ ಮಾರ್ಕ್ ಯಾವುದು ಕೂಡ ಗೊತ್ತಿಲ್ಲ ಪ್ರಿಯರೇ. ಆಕೆ ಆ ಒಂದು ಸ್ಥಳಕ್ಕೆ ಹೋಗಿ ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಹುಡುಕ್ತಾ ಇದ್ದಾಳೆ ಯೇಸು ಸ್ವಾಮಿಯನ್ನ. ಹಲ್ಲೆಲೂಯಾ. ಆತನ ಅನುಗ್ರಹಕ್ಕಾಗಿ ಆಕೆ ಬೇಡ್ತಾ ಇದ್ದಾಳೆ. ಆಕೆ ತನ್ನ ಮನೆಯನ್ನು ಬಿಟ್ಟು ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಬಂದು ಹುಡುಕ್ತಾ ಇದ್ದಾಳೆ. ಪ್ರತಿಯೊಂದು ಮನೆಯನ್ನು ಕಟ್ಟುತ್ತಾ ಇದ್ದಾಳೆ ಆ ಒಂದು ಗ್ರಾಮದಲ್ಲಿ ಪ್ರಿಯರೇ, ಪಟ್ಟಣದಲ್ಲಿ. ಆದ್ರೆ ಎಲ್ಲಿಯೂ ಕೂಡ ಆಕೆಗೆ ಏಸಪ್ಪ ಸಿಗ್ತಾ ಇಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಸ್ವಾಮಿ ಇದ್ದವರು ಹೋಗ್ಬಿಟ್ರೇನೋ ಎಂಬುದಾಗಿ ನೆನೆಸಿ ಮತ್ತೆ ಬಾಗಿಲನ್ನು ತಟ್ಟಿದಾಗ ಆಕೆಗೆ ಗೊತ್ತಾಯಿತು, ಒಂದು ಸ್ಥಳದಲ್ಲಿ ಯೇಸು ಸ್ವಾಮಿ ಇದ್ದಾರೆ ಎಂಬುದಾಗಿ. ಯಾಕಂದ್ರೆ ಹುಡುಕುವವರಿಗೆ ಸಿಗುವಂತ ದೇವರು ಯೇಸುವಾಗಿದ್ದಾನೆ. ಹಲ್ಲೆಲೂಯಾ. ಯಾರು ಆತನನ್ನು ಹುಡುಕ್ತಾರೋ, ಯಾರು ಆತನ ಬಳಿಗೆ ಬರಬೇಕಂತ ಆಸಕ್ತಿಯಿಂದ ನೋಡ್ತಾರೋ, ಅವರಿಗೆ ಖಂಡಿತವಾಗಿ ಆತನ ಏನ್ ಮಾಡ್ತಾನೆ, ಕಾಣಿಸಿಕೊಳ್ಳುವವನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಜಕ್ಕಾಯ ಆಲದ ಮರದಲ್ಲಿ ಇರುವಂತದನ್ನ ಸ್ವಾಮಿ ಆಟೋಮೆಟಿಕ್ ಆಗಿ ತಿಳ್ಕೊಂಡಿದ್ರು. ಯಾಕಂದ್ರೆ ಎಲ್ಲಾ ಮನುಷ್ಯರ ಆಂತರ್ಯವನ್ನು ಬಲ್ಲಂತ ದೇವರು ಆತನು. ಹಲ್ಲೆಲೂಯಾ. ಆ ಒಂದು ಅಂಜೂರದ ಮರದ ಕೆಳಗಡೆ ಆ ವ್ಯಕ್ತಿ ಇರುವಂತ ಸಮಯದಲ್ಲಿ, ಕಾನಾ ಊರಿನ ವ್ಯಕ್ತಿ ಇರುವಂತ ಸಮಯದಲ್ಲಿ ಕೂಡ ದೇವರು ಅದನ್ನ ಏನ್ ಮಾಡಿದ್ರು, ತಿಳಿದುಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆ ತಾಯಿ ಯಾರನ್ನ ಹುಡುಕ್ತಾ ಇದ್ದಾಳೆ, ಯೇಸು ಸ್ವಾಮಿಯನ್ನ ಹುಡುಕ್ತಾ ಇದ್ದಾಳೆ. ಹುಡುಕಿದಂತ ಆಕೆಗೆ ಏಸಪ್ಪ ಸಿಕ್ಕಂತ ಸಮಯದಲ್ಲಿ ಆಕೆ ನೇರವಾಗಿ ಹೋಗಿ ಆತನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬೇಡ್ತಾ ಇದ್ದಾಳೆ. ಏನೆಂಬುದಾಗಿ ಬೇಡ್ತಾ ಇದ್ದಾಳೆ ಆಕೆ, ನನ್ನ ಮಗಳಿಗೆ ದುರಾತ್ಮ ಹಿಡಿದಿದೆ ಸ್ವಾಮಿ, ನನ್ನ ಮಗಳನ್ನು ನೀನೇನ್ ಮಾಡು, ಬಿಡುಗಡೆ ಮಾಡು, ನಿನ್ನ ಅನುಗ್ರಹ ನನ್ನ ಮೇಲೆ ತೋರಿಸಿ ಎಂಬುದಾಗಿ ಹೇಳಿದಾಗ ಏಸಪ್ಪ ಆಕೆಗೊಂದು ಭಕ್ತಿಯ ಪರೀಕ್ಷೆಯನ್ನ ಮಾಡಿದ್ರು ಪ್ರಿಯ. ಆ ಭಕ್ತಿಯ ಪರೀಕ್ಷೆಯಲ್ಲಿ ಆ ತಾಯಿ ಪಾಸ್ ಆದ್ಲು, ಫೇಲ್ ಆಗ್ಲಿಲ್ಲ. ಕಾರಣ ಏನಂತಂದ್ರೆ, ಆ ತಾಯಿ ಸಂಪೂರ್ಣವಾಗಿ ತನ್ನ ವೀಕ್ನೆಸ್ ಅನ್ನ ಒಪ್ಪಿಕೊಂಡಂತ ಸಮಯದಲ್ಲಿ ಆಕೆ ನಂಬಿಕೆಯಿಂದ ಒಂದು ಮಾತನ್ನು ಹೇಳ್ತಾ ಇದೆ. ಏನಂತೇಳಿ, ಆ ಆಹಾರ ಕೆಳಗಡೆ ಬೀಳುವಂತದ್ದನ್ನಾದರೂ ನಾಯಿಗಳು ಏನ್ ಮಾಡ್ತವೆ, ಆ ಎಂಜಲ್ನ ತಿನ್ನುವುದಕ್ಕಾಗಿ ಸಿದ್ಧವಾಗಿರ್ತಾವಲ್ವಾ ಎಂಬುದಾಗಿ ಹೇಳಿದಂತ ಸಮಯದಲ್ಲಿ, ಅಮ್ಮ ನಿನ್ನ ನಂಬಿಕೆ ಬಹಳ ದೊಡ್ಡದು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನುಗ್ರಹಕ್ಕಾಗಿ ನಾವು ಬೇಡಬೇಕು. ಒಂದು ವೇಳೆ ಇಲ್ಲಿಯವರೆಗೆ ನೀನು ಬೇಡಿಲ್ವೇನೋ, ದೇವರ ಅನುಗ್ರಹದ ಶಕ್ತಿ ಏನೆಂಬುದಾಗಿ ನೀನು ಅರಿತುಕೊಂಡಿಲ್ವೇನೋ, ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ, ಇವತ್ತು ನೀನು ನನ್ನ ಅನುಗ್ರಹಕ್ಕಾಗಿ ಬೇಡುವಂಥದ್ದಾದ್ರೆ, ನನ್ನ ಕೃಪೆಗಾಗಿ, ನನ್ನ ದಯೆಗಾಗಿ, ನನ್ನ ಕರುಣೆಗಾಗಿ ನೀನು ಬೇಡುವಂಥದ್ದೇ ಆದ್ರೆ, ಖಂಡಿತವಾಗಿ ನಾನು ನಿನ್ನ ಜೀವಿತದಲ್ಲಿ ಅದ್ಭುತವನ್ನ ಮಾಡ್ತೇನೆ ಎಂಬುದಾಗಿ. ಯೋನ ಎನ್ನುವಂತ ವ್ಯಕ್ತಿ ನಿನವೆ ಎನ್ನುವಂತ ಪಟ್ಟಣಕ್ಕೆ ಹೋದಂತ ಸಮಯದಲ್ಲಿ 3-4 ದಿವಸಗಳ ಕಾಲ ಪಟ್ಟಣವನ್ನು ಸುತ್ತಿ ದೇವರು ಬರುವಂತ ಒಂದು ವಿಷಯವನ್ನು, ದೇವರು ಕೊಡಲಿರ್ತಕ್ಕಂಥ ಒಂದು ಶಾಪವನ್ನ ಹೇಳಿದಾಗ, ಕಠಿಣವಾಗಿರ್ತಕ್ಕಂಥ ಶಾಪ ಬರುತ್ತೆ ಎಂಬುದಾಗಿ ಬೋಧಿಸಿದಾಗ, ಅಲ್ಲಿರ್ತಕ್ಕಂಥ ನಿನೆವೆಯ ಅರಸನ ಪರಿವಾರದವರು, ಅಲ್ಲಿರ್ತಕ್ಕಂಥ ಎಲ್ಲಾ ಜನರು ಏನ್ ಮಾಡಿದ್ರಂತೆ, ಪಶ್ಚಾತ್ತಾಪ ಪಟ್ಟು ಏನ್ ಮಾಡಿದ್ರಂತೆ, ದೇವರಿಗೆ ಉಪವಾಸ ಗೊತ್ತು ಮಾಡಿ ಪ್ರಾರ್ಥಿಸಿದಾಗ, ಗೋಣಿ ತಟ್ಟುಗಳನ್ನ ಕಟ್ಟಿಕೊಂಡಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಅವರ ಪ್ರಾರ್ಥನೆಯನ್ನ ಆಲಿಸಿ ಅಂಗೀಕರಿಸಿ 1,20,000 ಜನರನ್ನ ದೇವರು ನಾಶ ಮಾಡ್ಬೇಕಂತ ಅನ್ಕೊಂಡಿದ್ದು, ಅವರಿಗೆ ತನ್ನ ಕನಿಕರವನ್ನ ದೇವರು ಏನ್ ಮಾಡಿದ, ತೋರಿಸಿದ ಪ್ರಿಯರೇ. ಇವತ್ತು ಕೂಡ ನೀನು ಬೇಡುವಂತದ್ದಾದ್ರೆ ದೇವರು ಖಂಡಿತವಾಗಿ ಆತನ ಒಂದು ಅನುಗ್ರಹವನ್ನ ನಿನ್ನ ಮೇಲೆ ಏನ್ ಮಾಡ್ತಾನೆ, ತೋರಿಸ್ತಾನೆ. ಇವತ್ತು ನೀವು ಆತನ ಅನುಗ್ರಹಕ್ಕಾಗಿ ಬೇಡ್ತೀರಾ? ಆತನ ಅನುಗ್ರಹಕ್ಕಾಗಿ ಬೇಡಿರ್ತಕ್ಕಂಥ ಆ ತಾಯಿ ಆತನನ್ನು ಹುಡುಕಿದ್ಲು, ಆತನ ಸಮೀಪಕ್ಕೆ ಬಂದ್ಲು, ತನ್ನ ಸಮಸ್ಯೆ ಎಲ್ಲ ಹೇಳಿಕೊಂಡ್ಲು, ತನ್ನ ನಂಬಿಕೆಯನ್ನು ವ್ಯಕ್ತಪಡಿಸಿದಾದ ಮೇಲೆ ಆತನಿಗೆ ಸಂಪೂರ್ಣವಾಗಿ ಆಕೆ ಏನ್ ಮಾಡ್ತಾ ಇದ್ದಲ್ರಿ, ಶರಣಾಗ್ತಾ ಇದ್ದ. ಕಾಲನ್ನು ಹಿಡಿದುಕೊಳ್ಳುವಂತದಂತಂದ್ರೆ ಏನ್ರಿ, ನಿನ್ನ ಬಿಟ್ಟು ನನಗೆ ದಿಕ್ಕು ಯಾರು ಕೂಡ ಇಲ್ಲ, ದಿಕ್ಕು ದೆಸೆ ಯಾರು ಇಲ್ಲ ಸ್ವಾಮಿ, ನಿನ್ನ ಹೊರತಾಗಿ ಯಾರು ಇಲ್ಲ ಎಂಬುದಾಗಿ ಆ ತಾಯಿ ಬೇಡಿಕೊಂಡಾಗ ದೇವರು ತನ್ನ ಅನುಗ್ರಹವನ್ನು ಆಕೆ ಮೇಲೆ ತೋರಿಸಿದ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅಮ್ಮ ನಿನ್ನ ನಂಬಿಕೆ ಬಹಳ ಅಂತೇಳಿ ಹೇಳಿ ಮುಂದೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಹೋಗು ನಿನ್ನ ಮಗಳಿಗೆ ಏನಾಗಿದೆ, ಸ್ವಸ್ಥತೆಯಾಗಿದೆ. ಹಲ್ಲೆಲೂಯಾ. ಆ ಮಾತನ್ನು ಹೇಳಿದಾಗ ಆ ತಾಯಿ ಹೋಗಿ ಮನೆಯಲ್ಲಿ ನೋಡ್ತಾ ಇದ್ದಾಳೆ. ನೋಡಿದಂತ ಸಮಯದಲ್ಲಿ ಸಂಪೂರ್ಣವಾಗಿ ಆ ಮಗಳಿಗೆ ಏನಾಗಿತ್ತಂತೆ,
ಬಿಡುಗಡೆಯಾಗಿತ್ತು, ಸ್ವಸ್ಥತೆಯಾಗಿತ್ತು ಪ್ರಿಯರೇ. ಹಲ್ಲೆಲೂಯಾ. ದೇವರ ಅನುಗ್ರಹ. ಇವತ್ತಿನ ದಿವಸ ನೀವು ಆತನ ಅನುಗ್ರಹಕ್ಕಾಗಿ ಬೇಡುವಂಥದ್ದೇ ಆದರೆ ಖಂಡಿತವಾಗಿ ಆ ಅನುಗ್ರಹ ನಿನ್ನ ಜೀವಿತದಲ್ಲಿ ಏನ್ ಮಾಡುವಂಥದ್ದಾಗಿದೆ, ಅದ್ಭುತವನ್ನು ತರುವಂಥದ್ದಾಗಿದೆ ಪ್ರಿಯರೇ. ಕೊನೆಯದಾಗಿ ಸಂದೇಶ ನಾನು ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಇಷ್ಟು ದಿವಸ ನಾವು ಕೇಳಿದ್ದೇವೆ, ಕೊನೆಯ ಒಂದು ಅಂಶವನ್ನು ಈ ಸಮಯದಲ್ಲಿ ನಾವು ನೋಡೋಣ. ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ 8ನೇ ವಚನ ಓದಿಕೊಳ್ಳೋಣ. ಪ್ರಕಾಶಮಾನವು ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು ಎಂಬುದೇ. ಹಲ್ಲೆಲೂಯಾ. ದೇವರ ಅನುಗ್ರಹ, ದೇವರ ವಿಮೋಚನೆ ಪ್ರಿಯರೇ. ಇಲ್ಲಿ ದೇವರ ಅನುಗ್ರಹ ನಮ್ಗೇನ್ ಕೊಡುತ್ತಂತೆ, ನಾರುಮಡಿ ಬಟ್ಟೆಗಳನ್ನ ಅನುಗ್ರಹಿಸುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇದು ಪರಲೋಕದ ಸಂಗತಿಯನ್ನು ನಮಗೆ ತಿಳಿಯಪಡಿಸುವಂತದ್ದಾಗಿದೆ. ದೇವರ ಅನುಗ್ರಹಿಸಲಿಕ್ಕಿದ್ದಾನೆ ತನ್ನ ಮಕ್ಕಳಿಗೆ ಯಾವ ವಸ್ತ್ರವನ್ನ, ನಾರುಮಡಿ ಎನ್ನುವಂತ ವಸ್ತ್ರವನ್ನ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಎಫೆಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ನೀವು ಕ್ರಿಸ್ತ ಯೇಸುವಿನಲ್ಲಿ ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿಯೇ ನೀವೇನಾಗಿದ್ದೀರಿ ಅಂತ ಸೃಷ್ಟಿಸಲ್ಪಟ್ಟಿದ್ದೀರಿ. ಆ ನಾರುಮಡಿ ಎನ್ನುವಂಥದ್ದು ದೇವ ಜನರ ಏನಾಗಿದಾವಂತೆ, ಸತ್ಕಾರ್ಯಗಳಾಗಿದ್ದಾವೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಆ ನಾರುಮಡಿಯನ್ನು ದೇವರು ಅನುಗ್ರಹಿಸಬೇಕೆಂಬುದಾಗಿ ಇಷ್ಟಪಟ್ಟಿದ್ದಾನೆ. ಆ ನಾರುಮಡಿಯನ್ನ ದೇವರು ಯಾರಿಗೆ ಅನುಗ್ರಹಿಸ್ತಾನಂತೆ? ಯಾರಿಗೆ ಅನುಗ್ರಹಿಸ್ತಾನ್ರಿ? ಒಂದ್ಸಾರಿ ನೀವು ಮತ್ತಾಯ ಬರೆದ ಸುವಾರ್ತೆ ಪುಸ್ತಕದ ಕಡೆ ಬರ್ರಿ. 22ನೇ ಅಧ್ಯಾಯ 12ನೇ ಅಂಶ. ಆಮೇಲೆ ಅರಸನು ಕೂತವರನ್ನು ನೋಡೋದಕ್ಕೆ ಒಳಕ್ಕೆ ಬರಲಾಗಿ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಅವನನ್ನು, ಏನಪ್ಪ, ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು. ಆಮೇಲೆ ಅರಸನು ಸೇವಕರಿಗೆ ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವು. ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು. ಹಲ್ಲೆಲೂಯಾ. ದೇವರು ಕರಿತಾ ಇದ್ದಾನೆ, ಪರಲೋಕಕ್ಕೆ ನೀವು ಬರ್ರಿ ಎಂಬುದಾಗಿ. ಇಲ್ಲ, ನಾವು ಬರಲ್ಲ, ಪಾತಾಳಕ್ಕೆ ಹೋಗ್ತೀವಿ ಅಂತೇಳಿ ಜನರು ಏನ್ ಮಾಡ್ತಾರೆ, ಇಷ್ಟ ಬಂದ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ಆ ಒಂದು ಬಟ್ಟೆಯನ್ನು ಕೊಡ್ಲಿಕ್ಕಿದ್ದಾನೆ, ಆ ನಾರುಮಡಿ ವಸ್ತ್ರಗಳನ್ನು ಅನುಗ್ರಹಿಸ್ಲಿಕ್ಕಿದ್ದಾನೆ. ಆ ನಾರುಮಡಿ ವಸ್ತ್ರಗಳಂದ್ರೆ ಏನರ್ಥ, ದೇವ ಜನರ ಸತ್ಕಾರ್ಯಗಳು ಎಂಬುದಾಗಿ. ಯೇಸು ಸ್ವಾಮಿಯಲ್ಲಿ ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಏನ್ ಮಾಡಿದ್ದಾನೆ, ಸೃಷ್ಟಿಸಿದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯ, ತಪ್ಪಿ ಹೋದಂತ ಮಗ ಆತನ ತಂದೆಯ ಬಳಿಗೆ ಬಂದಂತ ಸಮಯದಲ್ಲಿ ತಂದೆ ಏನ್ ಮಾಡ್ತಾ ಇದ್ದಾನೆ, ಹೊಸ ವಸ್ತ್ರವನ್ನ ಯಾರಿಗೆ ಕೊಡ್ತಾ ಇದ್ದಾನೆ, ತಪ್ಪಿ ಹೋದಂತ ಮಗನಿಗೆ ಕೊಡ್ತಾ ಇದೆ. ಏಷಾಯನ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 10ನೇ ವಚನವನ್ನ ನೀವು ನೋಡುವಂತದ್ದೇ ಆದ್ರೆ ಅಲ್ಲಿ ರಕ್ಷಣೆಯ ವಸ್ತ್ರವಾಗಿ ನೀವು ನೋಡ್ತಾ ಇರ್ತೀರಿ. ಇನ್ನೊಂದು ಕಡೆಗೆ ನಾವು ಸತ್ಯವೇದದಲ್ಲಿ ನೋಡುವಾಗ ನೀತಿ ವಸ್ತ್ರ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ವಸ್ತ್ರಗಳ ವಿಶೇಷ ಬಹಳ ಮುಖ್ಯ ಪ್ರಿಯರ. ಪರಲೋಕದಲ್ಲಿ ದೇವರು ಸಭೆಯಾಗಿರ್ತಕ್ಕಂಥ ನಮಗೆ ಯಾವ ವಸ್ತ್ರವನ್ನು ಅನುಗ್ರಹಿಸ್ತಾನಂತೆ, ನಾರುಮಡಿ ಎನ್ನುವಂತ ವಸ್ತ್ರವನ್ನ. ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿ ನೀನು ಆ ನಾರುಮಡಿ ಎನ್ನುವಂತ ವಸ್ತ್ರವನ್ನ ನೀನು ಹೊಂದಿಕೊಳ್ಳಬೇಕಾದ್ರೆ ನಿನ್ನ ಜೀವಿತದಲ್ಲಿ ಸತ್ಕಾರ್ಯಗಳು ಬಹಳ ಮುಖ್ಯ. ದೇವರು ಹೇಳಿದ ಮಾರ್ಗದಲ್ಲಿ ನೀನು ನಡೆಯುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ, ದೇವರ ಅನುಗ್ರಹ ಪ್ರಾರಂಭದಿಂದ ನಾವು ನೋಡ್ತಾ ಬಂದ್ವಿ, ಅಂತ್ಯವಾಗಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದ್ದೇವೆ, ಆ ಅನುಗ್ರಹ ನಮ್ಮನ್ನ ಪರಲೋಕದಲ್ಲಿ ಹೊಸ ಬಟ್ಟೆಗಳನ್ನ ಕೊಡುವಂತದರ ಕಡೆಗೆ ನಡೆಸುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ದಿವಸ ಎಷ್ಟು ಜನರು ನೀವು ಆ ಒಂದು ನಾರುಮಡಿ ಬಟ್ಟೆ ನನಗೂ ಕೂಡ ಬೇಕು ಎಂಬುದಾಗಿ ಇಷ್ಟಪಡುವಂತವರಾಗಿದ್ದೀರಿ ಪ್ರಿಯರಲ್ಲಿ. ಮುಂದೆ ವಚನ ಓದಿದ್ರೆ 19ನೇ 8ನೇ ವಚನ. ಪ್ರಕಾಶಮಾನವು ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರು ಮಡಿ ಅಂದರೆ ದೇವ ಜನರ ಸತ್ಕಾರ್ಯಗಳೇ. ಹಲ್ಲೆಲೂಯಾ. ಯಾರ ಸತ್ಕಾರ್ಯಗಳ್ರಿ? ದೇವರನ್ನ ನಂಬಿದ ಮಕ್ಕಳಾದ ಮೇಲೆ ನೀವು ಯಾರಾಗಿದ್ದೀರಿ? ದೇವ ಜನರಾಗಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ, ದೇವರ ಪ್ರಜೆಗಳಾಗಿದ್ದೀರಿ, ಸ್ವಂತ ಮಕ್ಕಳಾಗಿದ್ದೀರಿ. ನೀವು ಆಳುಗಳು ಅಲ್ಲ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರ ಅನುಗ್ರಹ
ನಾರುಮಡಿಯನ್ನು ನಿಮಗೆ ಏನ್ ಮಾಡುತ್ತೆ, ಕೊಡುವಂಥದ್ದಾಗಿದೆ ಪ್ರೇರ. ಒಂದು ವಿಶೇಷ ವಸ್ತ್ರಗಳನ್ನು ನಾವು ಏನ್ ಮಾಡಬೇಕು, ಹೊಂದಿಕೊಳ್ಳುವವರಾಗಬೇಕು. ತನ್ನ ಮಕ್ಕಳಾದಂಥ ನಮಗೋಸ್ಕರವಾಗಿ ದೇವರು ಸಿದ್ಧ ಮಾಡುವಂತ ಆ ವಸ್ತ್ರಗಳು ಯಾವ ರೀತಿಯಾಗಿರುತ್ತೆ, ಒಂದು ಸಾರಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರೇರೆ. ಆ ಒಂದು ಅನುಭವ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು, ಚೀಯೋನ್ ಮದಲಿಂಗನಿಗೆ. ಸುಂದರವಾದ ಮನೆಯಲ್ಲಿ ಜಯ ಗೀತೆಯ ಹಾಡುವೆವು, ಚೀಯೋನ್ ಮದಲಿಂಗನಿಗೆ. ಜಯ ಘೋಷ ಮಾಡಿ ಸ್ವರ್ಗದೊಳ್ ಸೇರಿ ಸಂಗೀತ ಹಾಡುವೆವು, ಜಯ ಘೋಷ ಮಾಡಿ ಸ್ವರ್ಗದೊಳ್ ಸೇರಿ ಸಂಗೀತ ಹಾಡುವೆವು. ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತನ ಸ್ತುತಿಸುವೆವು, ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು, ಚೀಯೋನ್ ಮದಲಿಂಗನಿಗೆ, ಚೀಯೋನ್ ಮದಲಿಂಗನಿಗೆ. ಕ್ರಿಸ್ತನ ಪಾದಕ್ಕೆ ಕಿರೀಟವಿಟ್ಟು ನಿಯೋಜನೆಂದೆಳುವೆ, ಕ್ರಿಸ್ತನ ಪಾದಕ್ಕೆ ಕಿರೀಟವಿಟ್ಟು ನಿಯೋಜನೆಂದೆಳುವೆ. ಸಮಸ್ತ ಭಕ್ತರೊಂದಿಗೆ ನಾವು ಕ್ರಿಸ್ತನ ಸ್ತುತಿಸುವೆವು, ಅಲ್ಲಿ ಸಮಸ್ತ ಭಕ್ತರೊಂದಿಗೆ ನಾವು ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು, ಚೀಯೋನ್ ಮದಲಿಂಗನಿಗೆ, ಚೀಯೋನ್ ಮದಲಿಂಗನಿಗೆ. ಬಹುಮಾನ ನಮಗೆ ರಾಜಾಗ ಕೊಡುವ ಎಲ್ಲರ ಮಾತುಗಳು, ಬಹುಮಾನ ನಮಗೆ ರಾಜಾಗ ಕೊಡುವ ಎಲ್ಲರ ಮಾತುಗಳು. ಆನಂದದಿಂದ ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು, ಆಗ ಆನಂದದಿಂದ ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು, ಚೀಯೋನ್ ಮದಲಿಂಗನಿಗೆ, ಚೀಯೋನ್ ಮದಲಿಂಗನಿಗೆ. ಚಿನ್ನದ ಬಿರಿಯೋಳ್ ನಾವೆಲ್ಲ ನಡೆದು ಹಲ್ಲೆಲೂಯಾ ಹಾಡುವೆವು, ಚಿನ್ನದ ಬಿರಿಯೋಳ್ ನಾವೆಲ್ಲ ನಡೆದು ಹಲ್ಲೆಲೂಯಾ ಹಾಡುವೆವು. ಮರೆತು ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು, ಆಗ ಗುರುತಾರ ಮರೆತು ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು, ಚೀಯೋನ್ ಮದಲಿಂಗನಿಗೆ, ಚೀಯೋನ್ ಮದಲಿಂಗನಿಗೆ. ಸಂಭ್ರಮದಿಂದ ಮದಲಿಂಗನಲ್ಲಿ ಉಲ್ಲಾಸ ಪಡುವೆವು, ಸಂಭ್ರಮದಿಂದ ಮದಲಿಂಗನಲ್ಲಿ ಉಲ್ಲಾಸ ಪಡುವೆವು. ಯಜ್ಞದ ಕುರಿಯ ವಿವಾಹದಲ್ಲಿ ಇಂಪಾಗಿ ಹಾಡುವೆವು, ಆಗ ಯಜ್ಞದ ಕುರಿಯ ವಿವಾಹದಲ್ಲಿ ಇಂಪಾಗಿ
ಆತ ನಿನಗೆ ದೀರ್ಘಾಯುಷ್ಯವನ್ನ ಅನುಗ್ರಹಿಸುವ ಆತನಾಗಿದ್ದಾನೆ. ಯಾವೊಂದು ಬಂಧನದಲ್ಲಿ ಇದ್ದೀಯೇನೋ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಆತ ನಿನಗೆ ದೀರ್ಘಾಯುಷ್ಯವನ್ನ ಅನುಗ್ರಹಿಸ್ತಾ ನೀನು ಪ್ರಾರ್ಥಿಸುವಂಥದ್ದೇ ಆದರೆ, ಆತನಲ್ಲಿ ಬೇಡುವಂಥದ್ದೇ ಆದರೆ ಆತ ನಿನಗೆ ದೀರ್ಘಾಯುಷ್ಯವನ್ನ ಅನುಗ್ರಹಿಸುವ ಆತನಾಗಿದ್ದಾನೆ. ನೀನು ಬೇಡುವಂಥದ್ದಾದ್ರೆ ನಿನ್ನ ಜೀವಿತದಲ್ಲಿರುವಂಥ ಸಮಸ್ಯೆ, ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆ, ನಿನ್ನ ಆರ್ಥಿಕ ಒಂದು ಸಮಸ್ಯೆ, ಹೊಲದ ಸಮಸ್ಯೆ ಏನಾಗಿದೆಯೋ ನೀನು ಆತನ ಅನುಗ್ರಹಕ್ಕಾಗಿ ಬೇಡುವಾಗ ದೇವರ ಸಮಸ್ಯೆಯಿಂದ ನಿನಗೆ ಬಿಡುಗಡೆ ಮಾಡುವಂಥ ಆತನಾಗಿದ್ದಾನೆ. ಕೊನೆಯದಾಗಿ ಪ್ರಿಯರೇ, ಆ ಒಂದು ಪರಲೋಕ ಸೇರಬೇಕಾದ್ರೆ ದೇವ ಜನರಾಗಿರುವಂಥ ಆತನ ಮಕ್ಕಳಾಗಿರ್ತಕ್ಕಂಥ ನಿಮ್ಮ ಸತ್ಕಾರ್ಯಗಳು, ಆ ನಾರು ಮಡಿ ಬಟ್ಟೆಯನ್ನು ದೇವರು ನಿಮಗೆ ಅನುಗ್ರಹಿಸಲಿಕ್ಕಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡಿದ್ವಿ 22ನೇ ಅಧ್ಯಾಯ 12ನೇ ವಚನ, ಮತ್ತಾಯ ಬರೆದ ಸುವಾರ್ತೆಯಲ್ಲಿ ಆ ವ್ಯಕ್ತಿ ಮದುವೆಯ ಬಟ್ಟೆ ಇರಲಾರದ ಕಾರಣಕ್ಕಾಗಿ ಅವರನ್ನ ಕತ್ತಲೆ ಕೋಣೆಗೆ ಹಾಕಿದ್ರು. ಈ ಸಮಯದಲ್ಲಿ ಒಂದು ವೇಳೆ ನೀನು ದೇವರ ಬಳಿಗೆ ಬಂದಿದ್ದೀಯ, ದೇವರನ್ನ ವಾಕ್ಯವನ್ನು ನೀನು ಕೇಳಿದೀಯ, ಆತನನ್ನು ಆರಾಧನೆ ಮಾಡಿದೀಯ ನಿಜ. ಆದರೆ ರಕ್ಷಣೆ ವಸ್ತ್ರ ನಿನ್ನಲ್ಲಿದೆಯಾ? ನೀತಿ ವಸ್ತ್ರ ನಿನ್ನಲ್ಲಿದೆಯಾ? ಸತ್ಕಾರ್ಯದ ವಸ್ತ್ರಗಳು, ನಾರುಮಡಿ ವಸ್ತ್ರಗಳು ನಿನ್ನಲ್ಲಿದ್ದಾವ? ಸಹೋದರಿ ಒಂದು ಸಾರಿ ಆಲೋಚನೆ ಮಾಡು. ಸಭೆಯಾಗಿರ್ತಕ್ಕಂಥ ನೀನು ಈ ಎಲ್ಲ ವಸ್ತ್ರಗಳನ್ನು ನೀನು ಹೊಂದಿಕೊಂಡವನಾಗಿರಬೇಕು. ಕಾರಣ ಒಂದೇ, ನೀನು ಆತನನ್ನು ಎದುರುಗೊಳ್ಳಬೇಕಾದ್ರೆ ಒಂದು ಹೊಲಸಾದ ಬಟ್ಟೆ, ಬೇಡವಾದ ಬಟ್ಟೆ ಅವುಗಳೆಲ್ಲ ನೀನು ಆತನನ್ನ ಆ ಒಂದು ರಕ್ಷಣೆ ನೀತಿ ವಸ್ತ್ರದಿಂದ ಮಾತ್ರ ಎದುರುಗೊಳ್ಳೋದಕ್ಕೆ ಸಾಧ್ಯ, ಪರಿಶುದ್ಧ ವಸ್ತ್ರಗಳಿಂದ ಮಾತ್ರ ಎದುರುಗೊಳ್ಳೋದಕ್ಕೆ ಸಾಧ್ಯ. ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಅನುಗ್ರಹ ನಿನಗೆ ಪರಲೋಕವನ್ನ ಕೊಡುವಂಥದ್ದಾಗಿದೆ, ನಾರ್ಮಡಿಯನ್ನು ನಿನಗೆ ಒದಗಿಸಿಕೊಡುವಂಥದ್ದಾಗಿದೆ. ಅದಕ್ಕೆ ನಿನ್ನ ಪ್ರತಿಕ್ರಿಯೆ ಏನಾಗಿದೆ? ದೇವರಿಗೆ ಸಂಪೂರ್ಣವಾಗಿ ನನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟು ಆತನ ಬಳಿಗೆ ಬಂದು ಆತನಿಗೆ ಒಳ್ಳೆಯ ರೀತಿಯಲ್ಲಿ ತಗ್ಗಿ ಬಗ್ಗಿ ನೀನು ನಡೆಯುತ್ತಾ ಆತನೇ ನಿಜವಾದ ದೇವರು ಸೃಷ್ಟಿಕರ್ತನೆ ಎಂಬುದಾಗಿ ನಿನ್ನ ಜೀವಿತವನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುವಂಥದ್ದು. ಆದರೆ ನಿನಗೆ ಪರಲೋಕ ಉಂಟು, ಪರಲೋಕದ ಭವನಗಳು ನಿನಗುಂಟು, ಪರಲೋಕದ ಆಶೀರ್ವಾದಗಳು ನಿನಗುಂಟು. ಇಹಲೋಕದಲ್ಲಿ ಮಾತ್ರವಲ್ಲದೆ ಪರಲೋಕದ ಸೌಭಾಗ್ಯವನ್ನ ಈ ಲೋಕದಲ್ಲಿ ಕೂಡ ನೀನು ಕಾಣಲಿಕ್ಕೆ ದೇವರು ಆಶೀರ್ವಾದ ಮಾಡ್ತಾರೆ. ಈ ಸಮಯದಲ್ಲಿ ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡೋಣ. ಒಬ್ಬರು ಪ್ರಾರ್ಥನೆ ಮಾಡ್ತಾರೆ, ಎಲ್ಲರೂ ಏಕೀಭವಿಸೋಣ. ಎಲ್ಲರಿಗೂ ಮುಚ್ಚಲು ಪ್ರಾರ್ಥನೆ ಮಾಡಿ. ಸರ್ವಶಕ್ತಿಯುಳ್ಳ ಮಹಾ ದೇವರೇ, ನನಗೆ ಸ್ತೋತ್ರ. ಸರ್ವಜನರ ಕ್ಷೇಮಕ್ಕಾಗಿ, ನಮ್ಮೆಲ್ಲರಿಗೂ ಕ್ಷೇಮಕ್ಕಾಗಿ ನೀನು ಮಾತಾಡಲು ಇಷ್ಟಪಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನೀನು ಅನುಗ್ರಹ ಮಾಡಿ ಪರಲೋಕ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆಗಳನ್ನು ನೀನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ನೀತಿ ಕ್ರಿಯೆಗಳಿಂದ ಸ್ವಾಮಿ, ನಾವು ನಮ್ಮ ಮನಸ್ಸು ಬದಲಾವಣೆ ಮಾಡಿಕೊಂಡು ಹೊಸ ಮನುಷ್ಯರಾಗಿ ನೀನು ಕೊಡುವಂಥ ರಕ್ಷಣಾ ಜೀವಿತ, ಹೌದು ಕರ್ತನೆ, ಅದನ್ನು ಹೊಂದಿಕೊಳ್ಳುವ ಹಾಗೆ ರಕ್ಷಣಾ ವಸ್ತ್ರವನ್ನು ಧರಿಸಿಕೊಳ್ಳುವಂತೆ ಕರ್ತನೆ, ಅವಿನೀತಿಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲವುಗಳನ್ನು ಸ್ವಾಮಿ ಬಿಟ್ಟು ಬಿಡುವುದಕ್ಕಾಗಿ ಪರಿಪೂರ್ಣ ಮನಸ್ಸನ್ನು ಅಪ್ಪ ನಮಗೆ ಕೊಟ್ಟು ದೇವರಾತ್ಮನೇ ಪರಿಶುದ್ಧಾತ್ಮನೆ ಸಿದ್ಧಪಡಿಸಿಕೊಳ್ಳುವ ಹಾಗೆ ನೀನು ಮಾಡಲು ಉಪದೇಶಿಸಿದ್ದಕ್ಕಾಗಿ ಸ್ತೋತ್ರ. ವಾಕ್ಯದ ಮೂಲಕವಾಗಿ ಎಲ್ಲರನ್ನ ಶುದ್ಧಿ ಮಾಡಿದಕ್ಕಾಗಿ ಸ್ತೋತ್ರ. ದೇವರಾತ್ಮನೆ ಯಾರ್ಯಾವ ವಿಷಯದ ಬಗ್ಗೆ ನಿಮ್ಮ ಮುಂದೆ ಮನವಿ ಮಾಡಿಕೊಂಡಿದ್ದಾರೋ ಆ ಪರಲೋಕ ರಾಜ್ಯದಲ್ಲಿ ಸ್ವಾಮಿ ಸೇರಲು ಕರ್ತನೆ ಬಾಧ್ಯತೆ ಉಳ್ಳವರಾಗಿ, ಕರ್ತನೆ ಈ ಲೋಕದಲ್ಲಿ ಲೋಕ ಮರ್ಯಾದೆಯನ್ನು ಅನುಸರಿಸದೆ ಪರಲೋಕ ಭಾವದವರಾಗಿ ಕರ್ತನೆ ನಿನ್ನನ್ನು ಮೆಚ್ಚಿಸುವ ವ್ಯಕ್ತಿಗಳಾಗುವ ಹಾಗೆ ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಮನಸ್ಸು ಕರ್ತನೆ ಇಚ್ಛೆ ಪರಿಪೂರ್ಣಗೊಳಿಸಿ ನಡೆಸಬೇಕೆಂಬುದಾಗಿ ದೇವರೇ ನಮ್ಮನ್ನು ಕ್ಷಮಿಸಿ ನಿಮ್ಮ ಮಹಿಮೆ ನಿಮಿತ್ತವಾಗಿ ರೂಪಾಂತರಪಡಿಸಬೇಕೆಂಬುದಾಗಿ ಯೇಸು ಕ್ರಿಸ್ತ ಮಹಾಪ್ರಭುಗಳ ದೇವರ ನಾಮದಲ್ಲಿ ಅತಿ ವಿನಯಪೂರ್ವಕವಾಗಿ ಬೇಡಿದೆಲ್ಲವುಗಳನ್ನು ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ಹಲ್ಲೆಲೂಯಾ. ಎಲ್ಲರೂ